ಹಣ ಬಂದ ಹಣ ಬಂದ ಹಣ ಬಂದ. ಇಲ್ಲಣ್ಣ, ನಾವೇನ್ ಮಾಡ್ಬೇಕು ಗೊತ್ತಣ್ಣ, ನಾವು ಗಂಡಸರ ಸೇರ್ಬಿಡೋ ಒಂದು ಸಂಘ ಮಾಡ್ಲೇಬೇಕು. ಏನು ಮಾಡಂಗಿಲ್ಲ ನೋಡ್ರಿ, ಗಂಡಸಿಗೆ ಸೇಫ್ಟಿನೇ ಇಲ್ಲ. ನಮ್ ಬ್ರೋ ಬೇರೆ ಪಾಪ ಊಟ ತಗೋಬ ಅಂತ ಹೇಳವ್ರೆ. ಓಪನ್ ಇದೆ ಪಾಪ, ಅಲ್ಲಿ ಹೋಗ್ತಾಳ. ಅಣ್ಣ ಫೋನ್ ಪೇ ಮಾಡಿದ್ದೀನಿ. ಏನು ಊಟ ತಗೊಳ್ಳೋದು ಏನೋ ಪಾಪ, ನಮ್ ಬ್ರೋ ಮದುವೆ ಆಗೈತೆ, ಬಟ್ ಆದ್ರೂ ಹೋಟ್ಲು ಊಟ ತರ್ಸ್ಕೊಂತಾರಪ್ಪ. ಏನೋ ಅವ್ರ ಫ್ಯಾಮಿಲಿ ಮ್ಯಾಟ್ರ್ ನಮ್ಗೆ ಯಾಕೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಈಗ ರಾತ್ರಿ ಡ್ರೈವ್ ಮಾಡ್ಬೇಕಾದ್ರೆ ಕಾರರು ಅಂತೂ ಹೈ ಬಿ ಹಾಕಿ 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 ಅತ್ತಗೆ ನಮಗಂತೂ ಈ ಗ್ಲಾಸ್ ಹಾಕಂಗ್ ಗಾಡಿ ನೋಡ್ಸಕ್ಕಾಗಲ್ಲ. ನಾನು ಇವತ್ತು ಬೇರೆ ಫಸ್ಟ್ ಡೇ ಬೈಕ್ ಲಾಗ್ ಮಾಡ್ತಿರೋದು. ನಮ್ಮ ಹತ್ರ ಬೇರೆ ಹೆಲ್ಮೆಟಿಗೆ ಹಾಕೊಳ್ಳೋ ಕ್ಯಾಮ್ರಾ ಇಲ್ಲ, ಅದಕ್ಕೆ ಚೆಸ್ಟಿಗೆ ಬ್ರಿಸ್ ಥರ ಬರುತ್ತಲ್ಲ, ಅದನ್ನೇ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡೋಣ, ಚೆನ್ನಾಗಿ ಬರ್ತದೆ ಅಂತ ಅನ್ಕೊಂಡಿದ್ದೀನಿ. ಏನೋ ಆದಷ್ಟು ಪ್ರಯತ್ನ ಮಾಡೋದು ನಮ್ಮ ಕೈಲಿ, ಮಿಕ್ಕಿದ್ದೆಲ್ಲ ನಮ್ಮ ಜನಗಳಿಗೆ ಬಿಟ್ಟಿದ್ದು. ಯಾರು ನೋಡ್ರಿ ಇಲ್ಲೇ ಕೂತ್ ಮುಚ್ಚೋಯ್ತಾವ ನನ್ನ ಮಗ, ಅದು ದೇವಸ್ಥಾನದ ಹತ್ರ. ಬೇರೆ ಒಳ್ಳೆ ಮಾಡಪ್ಪ. ಅದು ಬಟ್ ಮುಂದಕ್ಕೆ ನಿಮ್ ಸಪೋರ್ಟ್ ಇರುತ್ತಲ್ಲ, ಮಾಡ್ತೀನಿ ದೊಡ್ಡದಾಗಿ, ತಲೆ ಕೆಡ್ಸ್ಕೊಳ್ಳೋದ. ಈಗ ಆಫೀಸಿಗೆ ಹೋಗಿ ಇವತ್ತು ನೈಟ್ ಶಿಫ್ಟ್ ಬೇರೆ, ಕೆಲಸ ಮುಗಿಸ್ಕೊಂಡು ಬರೋದು ಮನೆಗೆ ಬೆಳಗ್ಗೆ ಒಂದು 7 o'clock ಇಲ್ಲ 8 o'clock ಆಗ್ಬಿಡುತ್ತೆ. ಮತ್ತೆ ಬಂದ್ಬಿಟ್ಟು ನಮ್ಮ ಡೈಲಿ ರುಟೀನ್ ಮಾಡ್ತೀನಲ್ಲ, ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಮತ್ತೆ ಬಂದ್ಬಿಟ್ಟು ನಮ್ಮ ಡೈಲಿ ರುಟೀನ್ ಮಾಡ್ತೀನಲ್ಲ, ಓನ್ ಕಂಟೆಂಟ್ ಇದ್ಮೇಲೆ ನಮ್ಮ ಮನೆಗೆ ಬಂದ್ಮೇಲೆ ನಮ್ಗೆ ದೊರೆ ಒಳ ಮಾಡಪ್ಪ. ನಮಗೆ ಇಲ್ಲಿ ಬರ್ಬೇಕಾರೆ ಫಸ್ಟು ನಮ್ಮ ಗಣೇಶಪ್ಪ ಸಿಗ್ತಾರೆ, ಆಮೇಲೆ ಅವರಪ್ಪ ಶಿವ ಸಿಗ್ತಾರೆ. ಇಬ್ರಿಗೂ ನಮಸ್ಕಾರ ಹಾಕೊಂಡು ಹೋದ್ರೆ ಏನೋ ಒಂಥರ ಮನಸ್ಸಿಗೆ ನಿಮ್ದೇ ಅಂತಾರಲ್ಲ, ಆ ಥರ. ನಮಸ್ಕಾರ ಹಾಕೊಂಡು ಹೋಗ್ದಿರೋ ದಿವಸ ಏನಾರು ಒಂದು ಆಗ್ಬಿಟ್ರತ್ ಆಫೀಸಲ್ಲಿ. ಅದಕ್ಕೆಪ್ಪ ಅದೊಂದು ಬೇರೆ ಭಯ ನನಗೆ. ಇಲ್ಲ ನನ್ನ ಭಯನೋ ಭ್ರಮೆನೋ ಏನೋ, ಒಟ್ಟಿಗೆ ನನಗೆ ನಮಸ್ಕಾರ ಮಾಡಿದವರೇ ಏನೋ ಒಂಥರ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಇನ್ನು ನನ್ನ ಗಾಡಿ ಬಗ್ಗೆ ಹೇಳಂಗಿದ್ರೆ RS 200 BS4 2019 ಮಾಡಲು. ಬಟ್ ಆದ್ರೂ ಬರೀ 35,000 ಅಷ್ಟೇ ಗಾಡಿ ಓಡಿರೋದು. ಯಾಕೆ ಅಂತ ನಾನು ಇವಳನ್ನ ಜಾಸ್ತಿ ರಫ್ ಯೂಸ್ ಮಾಡಲ್ಲ. ಈ ಬೇರೆ ಆಲ್ಮೋಸ್ಟ್ ನನ್ನ ಗಾಡಿ ತುಂಬ ಸಲ ಕೈ ಕೊಟ್ಟಿರೋದೆ, ಬಟ್ ಫಸ್ಟ್ ಡೇ ನಮ್ಮ ಮೋಟೋಗಳಾಗಿರೋದ್ರಿಂದ ಮುಂದೂಡೋದಾಗಿದೆ ಅದನ್ನ. ಅನ್ಕೋತೀನಿ ಒಂದೊಂದು ಡಬ್ಬಾಯ್ಸ್ ಹೊಡೆಯೋಣ ಅಂತ. ಇದು ಆಮೇಲೆ ನನಗೆ ಯಾಕೆ ಬೇಕು ಗುರು ಅನ್ಸುತ್ತೆ ಒಂದೊಂದು ಟೈಮು. ಆವಾಗೆಲ್ಲ ಹೊಡಿತಾ ಇತ್ತು ಸ್ಟಾರ್ಟಿಂಗ್ ಗಾಡಿ ತಗೊಂಡಾಗ. ಈಗ ಯಾಕೋ ಬೇಡ, ತಾಳ್ಮೆಯಿಂದ ಇರೋಣ, ಇರೋ ಕಮಿಟ್ಮೆಂಟ್ ನೆನ್ಸ್ಕೊಂಬಿಟ್ರೆ ಅಯ್ಯೋ ಗಾಡಿ ಸ್ಪೀಡಾಗಿ ಓಡಿಸೋದು ಬೇಡ, ಏನಾರ ಒಂದು ಆಗೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಅರ್ಥ ಆಯ್ತು ಅನ್ಸುತ್ತೆ.